ಎಲ್ರಿಗೂ ನಮಸ್ಕಾರ. ಬ್ರಾಹ್ಮಣ್ NRI ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಮೈಸೂರು ಬ್ರಾಹ್ಮಣ್ಸ್ ಅವರ ಚಟ್ನಿ ಪುಡಿ. ಸೊ ನಾನು ಯಾವಾಗ ಈ ಥರ ಚಟ್ನಿ ಪುಡಿ ಮಾಡ್ತೀನೋ ಮನೆಯಲ್ಲಿ ಆವಾಗ ಚಟ್ನಿ ಪುಡಿ ಮ್ಯಾರಥಾನ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲ ಅದಕ್ಕೂ ನೆಂಚ್ಕೊಂಡು ತಿಂತಾ ಇರ್ತೀವಿ. ಬಹಳ ರುಚಿಯಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಉದ್ದಿನಬೇಳೆ, 1 ಅರ್ಧ ಕಪ್ಪು ಕೊಬ್ಬರಿ, 1 ಸ್ಪೂನಷ್ಟು ಹುಣಸೆ ಪುಡಿ ಅಥವಾ ಟ್ಯಾಮರಿನ್ ಪೌಡರ್ ಅಂತಾರಲ್ಲ. ನೀವು ಬೇಕಿದ್ರೆ ಗಟ್ಟಿ ಹುಣಸೆನೂ ತೊಗೊಬೋದು, ಬಟ್ ಈ ಪುಡಿ ತೊಗೊಳೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಿಕ್ಸಿಯಲ್ಲಿ ಹಾಕೋಬೇಕಾದ್ರೆ. 1 ಸ್ಪೂನಷ್ಟು ಬೆಲ್ಲ, 2 ರಿಂದ 3 ಸ್ಪೂನಷ್ಟು ಕರಿಬೇವು ತೊಗೊಬೋದು. ಈ ಕರಿ ಲೀವ್ಸ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಚಟ್ನಿ ಪುಡಿಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು ಹಾಗೂ ಸ್ವಲ್ಪ ಎಣ್ಣೆ. ಇಲ್ಲಿ ಒಂದು 15 ಕಾಶ್ಮೀರಿ ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಬೋದು, ಬಟ್ ಎಕ್ಸ್ಟ್ರಾ ಕಲರ್ಗೆ ನಾನು ಕಾಶ್ಮೀರಿ ರೆಡ್ ಚಿಲ್ಲೀಸ್ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ಪ್ಯಾನ್ ಬಿಸಿ ಆಗಿದೆ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಮೊದಲಿಗೆ ಕಡಲೆಬೇಳೆ ಹಾಕೊಳ್ಳೋಣ. ಹೊಂಬಣ್ಣ ಬರೋ ತನಕ ಇದನ್ನ ಹುರ್ಕೊಳ್ಬೇಕಾಗುತ್ತೆ. ಸೊ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ಅರ್ಧ ಆಗಿದೆ. ಇವಾಗ ಅರ್ಧ ಆಗೋ ಟೈಮಲ್ಲಿ ನಾವು ಇದಕ್ಕೆ ಉದ್ದಿನಬೇಳೆ ಆಡ್ ಮಾಡ್ಕೊಳ್ಳೋಣ. ಸೊ ಇದು ಬಾಡಿಸ್ಕೊಳ್ತಾ ಇರಬೇಕು. ಒಂಥರ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನ ಬಾಡಿಸ್ಕೊಳ್ಳೋಣ. ಸೊ ಉದ್ದಿನ ಬೇಳೆನೂ ಮುಕ್ಕಾಲಾಗಿದೆ. ಆಗ ಕೊಬ್ಬರಿನೂ ಹಾಕೊಂಡ್ಬಿಡೋಣ. ಇದು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಕೊಬ್ಬರಿನೂ ಎಲ್ಲ ಒಂದು ಮೀಡಿಯಂ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಇದಾಗಿದೆ. ಸೊ ನೆಕ್ಸ್ಟು ನಾನು ಪ್ಯಾನ್ಗೆ ಈ ರೆಡ್ ಚಿಲ್ಲೀಸ್ ಹಾಕಿ ಅದು ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ನಾನು 1 ಡ್ರಾಪ್ ಆಯಿಲ್ ಹಾಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ ಅಂತ. ಸೊ ಇದಕ್ಕೇನೆ ನಾನು ಕರಿ ಲೀವ್ಸು ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸೊ ಸ್ನೇಹಿತರೆ ಈ ಚಟ್ನಿ ಪುಡಿಗೆ ಕರಿಬೇವು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇವಾಗ ಇದಾಗಿದೆ. ಸೊ ಸ್ನೇಹಿತರೆ ಈ ಮಿಕ್ಸ್ಚರ್ಗೆ ನಾನು ಹುಣಸೆ ಪುಡಿನ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ ಚಟ್ನಿ ಪುಡಿ ರೆಡಿಯಾಗಿದೆ. ಕೊನೆಯದಾಗಿ ನಾನು ಇಂಗಿನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಇದಕ್ಕೆ ಒಳ್ಳೆ ಮಿಕ್ಸ್ ಕೊಡಿ. ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾನು ಈ ಚಟ್ನಿ ಪುಡಿ ಮಾಡಿದೆ ಅಂತ. ನೀವು ಯಾವಾಗ ಈ ಥರ ಫ್ರೆಶ್ ಆಗಿ ಚಟ್ನಿ ಪುಡಿ ಮಾಡ್ತೀರೋ ಆವಾಗ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಚಟ್ನಿ ಪುಡಿ ಹಾಗೆ ತೆಂಗಿನ ತುರಿ ಹಾಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ. ಟ್ರಸ್ಟ್ ಮೀ, ಈ ಕಾಂಬಿನೇಷನ್ ನೀವು ಟ್ರೈ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಾನು ಹೇಳೋ ಥರ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಯೋರ್ ಟೈಮ್ ಔಟ್ ಆ್ಯಂಡ್ ವಾಚಿಂಗ್ ದಿಸ್ ವಿಡಿಯೋ. See you soon with my next video. Until then, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, and take care of yourself.